ಅಂತೂ ನಮ್ಮಿಬ್ಬರನ್ನ ಹೊಗಳಬೇಕು ಅಂತಾನೆ ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿರೋ ಹಾಗಿದೆ. ಹಾಗೆ ಅನ್ಕೊಳ್ಳಿ, ಸುಮ್ಮನೆ ಹೊಗಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅದಕ್ಕೆ ಹೀಗೆಲ್ಲ ಅಲಂಕಾರ ಮಾಡಿ ಎಲ್ಲರೂ ಸೇರ್ಬಿಟ್ಟು ಇವತ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಂದಹಾಗೆ ಇದು ಬರೀ ಷಷ್ಠಬ್ದಿ ಕಾರ್ಯಕ್ರಮ ಅಲ್ಲ, ಅತ್ತೆಗೆ ಮರುಮಾಂಗಲ್ಯ ಧಾರಣೆ ಕೂಡ ಇದೆ. ಅದಕ್ಕೆ ಇವತ್ತು ನೀವಿಬ್ರು ಮದುಮಕ್ಕಳು. ಎಷ್ಟು ದಿವಸಗಳ ನಂತರ ನಾವೆಲ್ಲರೂ ಹೀಗೆ ಒಟ್ಟಿಗೆ ಸೇರಿ ಸಂಭ್ರಮನ ಹಂಚ್ಕೋತಾ ಇದ್ದೀವಿ. ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲದಕ್ಕೂ ನೀವುಗಳೇ ಕಾರಣ. ನಿಮಗೆಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು. ಅತ್ತೆ, ಸದ್ಯಕ್ಕೆ ಈ ಕೃತಜ್ಞತೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇನ್ನು ನೀವು ಕೃತಜ್ಞತೆ ಹೇಳುವಂಥದ್ದು ಎಷ್ಟೋ ವಿಚಾರಗಳಿವೆ. ಸದ್ಯಕ್ಕೆ ನಾನು ಹೋಗಿ ಅಡುಗೆ ಮನೇಲಿ ಏನು ನಡೀತಾ ಇದೆ ಅಂತ ನೋಡ್ತೀನಿ, ಜೊತೆಗೆ ವಾಲ್ಗದವ್ರು ಬಂದ್ರ ಅಂತಲೂ ನೋಡ್ತೀನಿ. ಸರಿನಾ? ನೀವೆಲ್ಲ ಮಾತಾಡ್ಕೊಂಡಿರಿ. ಅಕ್ಕ, ನಾನು ಬರ್ತೀನಿ. ಸರಿ ಬಾ. ಮೇಡಮ್ ಅವರೇ, ನಾನೇನಾದ್ರು ಕೆಲಸ ಇದ್ರೆ ನೋಡ್ತೀನಿ, ನೀವು ಅತ್ತೆ ಮಾವ ಜೊತೆನೇ ಇರಿ. ಸಿದ್ದು ಅವರೇ, ಅಪ್ಪ ಅಮ್ಮನ ಷಷ್ಠಿ ಪೂರ್ತಿ ಅಂದಮೇಲೆ ನಾನು ಓಡಾಡದೆ ಇರೋಕ್ಕಾಗುತ್ತಾ? ನೀವು ವೆಂಕಿ ಅಣ್ಣನ ಜೊತೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಡಿ. ಅದಕ್ಕೆ ನಾನು ನೀವು ಹೋಗಿ ಹಾರ ಎಲ್ಲ ರೆಡಿ ಮಾಡ್ಕೊಂಡು ಬರೋಣ. ಏನು ಲಕ್ಷ್ಮಿ ಇದು? ಓಲಗದವರು ಊಟ ಹೂವಿನ ವ್ಯವಸ್ಥೆ ಅಂತ ಇವ್ರು ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಮಕ್ಕಳು. ಲಕ್ಷ್ಮಿ, ನಾವು ಮದುವೆ ಆಗಿ 36 ವರ್ಷ ಆಯಿತು. ನನಗೆ ನಂಬಿಕೆನೇ ಬರ್ತಾ ಇಲ್ಲ. ನೆನಪು ಮಾಡಿಕೊಂಡ್ರೆ ನೆನ್ನೆ ಮೊನ್ನೆ ಆದಾಗಿದೆ. ಇಷ್ಟಕ್ಕೂ ನಮಗೇನು ವಯಸ್ಸಾಗಿದೆಯಾ? ಓ ಮೇಡಮ್ನವ್ರೆ, ಖಂಡಿತ ವಯಸ್ಸಾಗಿದೆ. ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಮೊಮ್ಮಗು ಬರುತ್ತಲ್ಲ, ಆವಾಗ ನಿನ್ನ ನೆನಪಾಗುತ್ತೆ ಎಷ್ಟು ವಯಸ್ಸಾಗಿದೆ ಅಂತ. ಹೀಗೆ ಖುಷಿ ಖುಷಿಯಾಗಿ ಎಲ್ಲರೂ ಸೇರಿ ಸಿಂಚನನ್ ಸೀಮಂತನ ಮಾಡಿದ್ರೆ ಇನ್ನೂ ಖುಷಿಯಾಗತ್ತೆ. ಅತ್ತೆ, ನಿಮ್ಮ ಮಗ ಸೀಮಂತನ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತಲೇ ಹೇಳಿದ್ರು. ನಾನೇ ಹೇಳಿದೆ, ಅಷ್ಟೊಂದಲ್ಲಿ ಯಾಕೆ ಖರ್ಚು ಮಾಡಬೇಕು, ಪರವಾಗಿಲ್ಲ ಬೇಡ ಅಂತಲೇ ಹೇಳಿದೆ ಅಲ್ವಾ ಹರಿ? ಅಲ್ಲಮ್ಮ, ಅವನಾಗೆ ಮಾಡ್ತೀನಿ ಅಂತ ಹೇಳ್ತಿರುವಾಗ ನೀನು ಯಾಕೆ ಬೇಡ ಅಂತೀಯಾ? ಅಪ್ಪ ಆಗ್ತಾ ಇದ್ದಾನೆ, ಮಾಡಲಿ ಬಿಡು, ಮಾಡಪ್ಪ. ಮಾಡೋದೆ ದುಡ್ಡು ಬಂದ್ರೆ. ಇಷ್ಟು ಖುಷಿಯಾಗಿರೋ ಕಾರಣ ನಮ್ಮ ವೀಣಾ. ಚೆಲ್ಲಾಪಿಲ್ಲಿ ಆಗಿದ್ದ ಸಂಸಾರನ ಒಂದು ಮಾಡಿದ್ದು ಅವಳೆ. ಅಲ್ಲಮ್ಮ ವೀಣಾ, ಇಷ್ಟೆಲ್ಲ ಖರ್ಚು ಮಾಡಿ ಷಷ್ಠಿ ಪೂರ್ತಿ ಮಾಡೋ ಬದಲು ಇವ್ರ ಹುಟ್ಟದಬ್ಬನ ಸುಮಾರಾಗಿ ಮಾಡ್ಬೋದಾಗಿತ್ತಲ್ಲಮ್ಮ. ಅತ್ತೆ, ನಾನೇ ಆಗಿದ್ದಿದ್ರೆ ಬರೀ ಮಾವನ ಹುಟ್ಟಿದಬ್ಬ ಮಾತ್ರ ಮಾಡಿರ್ತಿದ್ದೆ. ಆದರೆ ಈ ವಿಶೇಷ ದಿನನ ಇನ್ನಷ್ಟು ವಿಶೇಷ ಮಾಡೋಣ ಅಂತ ಹೇಳಿದ್ದೆ ಬೇರೆಯವರು. ಬೇರೆ ಅವರ ಯಾರದ್ಕೆ ಅದು? ಹೇಳಮ್ಮ ವೀಣಾ, ಷಷ್ಠಿ ಪೂರ್ತಿ ಮಾಡು ಅಂತ ನಿನಗೆ ಯಾರು ಹೇಳಿದ್ದು? ನಾನೇ ಲಕ್ಷ್ಮಿ.
ಅಳಿ ಅಂದ್ರೆ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬಾವ. ನಿಮ್ಮ ಮದುವೆ ಆದ ದಿನ ನಾನು ತುಂಬ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನೀವು ದೊಡ್ಡವರು, ಕ್ಷಮೆ ಕೇಳಬಾರ್ದು. ಅದು ನಮಗೆ ಶ್ರೇಯಸ್ಸಲ್ಲ. ನಿಮ್ಮ ಆಶೀರ್ವಾದ ನಮಗಿದ್ರೆ ಸಾಕು. ಲಕ್ಷ್ಮಿ, ಅಳಿ ಅಂದರೆ ನಿಮ್ಗೆ ತುಂಬ ದೊಡ್ಡ ಮನಸ್ಸು ಅಳಿ. ಜಯಂತ, ಈಗೇನು ಮಾಡ್ತೀಯಾ? ಯಾರನ್ನು ಕೇಳಿದ್ರೆ ವಿಷಯ ಗೊತ್ತಾಗ್ಬೋದು. ಸಂತೋಷನೇ ವಿಚಾರಿಸೋಣ, ಅದೇ ಸರಿ. ಫೋನ್ ಬರ್ತಾ ನೋಡಿ. ಯಾರಪ್ಪ ಇದು? ಓ ಜಯಂತ್ ಬಾವ, ಕೇಳ ಏನಂತ ಕೇಳ. ನಾನು ಮಾತಾಡ್ಲಾ? ಬೇಡ ಬೇಡ. ಹೇಳಿ ಜಯಂತ್ ಅವರೇ. ಹಲೋ, ಎಲ್ಲಿದ್ದೀರಿ? ಯಾಕೆ, ಏನಾಯ್ತು? ಅದು ನಾನು ಕೆಲಸದ ಮೇಲೆ ನಿಮ್ಮ ಏರಿಯಾ ಹತ್ರ ಬಂದಿದ್ದೆ. ಕೆಲಸ ಮುಗೀತು, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಎಲ್ಲಿದ್ದೀರಿ ಸಂತೋಷ್ ಅವರೇ? ನಾವು ಮನೇಲಿಲ್ಲ, ಎಲ್ಲರೂ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನನ? ಯಾವ ದೇವಸ್ಥಾನ? ಇದು ನಮ್ಮ ಮನೆ ಹತ್ರ ಇದೆಯಲ್ಲ, ದೇವಿ ದೇವಸ್ಥಾನ. ಇದೇನು ಸಂತೋಷ್ ಅವರೇ, ಎಲ್ಲರೂ ಇವತ್ತು ಇದ್ದಕ್ಕಿದ್ದಾಗ ದೇವಸ್ಥಾನಕ್ಕೆ ಹೊರಟು ಬಿಟ್ಟಿದ್ದೀರಿ, ಏನು ವಿಶೇಷ? ಅಲ್ಲ ವೀಣಾ, ನಿಮ್ಗೆ ಹೇಳಿಲ್ವಾ ಇವತ್ತು ನಮ್ಮ ತಂದೆ ತಾಯಿದು ಷಷ್ಠಿ ಪೂರ್ತಿ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ. ವೀಣಾ ನಿಮ್ಗೆ ಹೇಳಿಲ್ವಾ? ಇಲ್ಲ ಇಲ್ಲ, ಅವ್ರು ಫೋನ್ ಮಾಡಿದ್ರು ಅನ್ಸುತ್ತೆ. ನಾನು ಕೆಲಸದ ಬ್ಯುಸಿನಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಂ ಸರಿ, ಅದು ಪಾಪ ನೀವು ಬ್ಯುಸಿ ಇರ್ತೀರಲ್ಲ, ನೀವು ಪ್ಲೀಸ್ ಕ್ಯಾರಿ ಆನ್. ಏನಂತ? ಅದು ನಮ್ಮ ಮನೆ ಹತ್ರ ಬಂದಿದ್ರಂತೆ ಕಣ. ಇಲ್ಲಿ ಬರಕ್ಕೆ ಹೇಳ್ಬೇಕಾ? ಅವ್ರು ಬ್ಯುಸಿ ಇದ್ದಾರೆ ಕಣ, ಅದಕ್ಕೆ ನೀವು ಕ್ಯಾರಿ ಆನ್ ಅಂದೆ. ಬಾ, ನೀನು ಟೀ ಕೊಡಿಸು, ಬರ. ಇದೇನಿದು? ವಿಶ್ವ ಜಾನ್ವಿಯವ್ರನ್ನ ಅದೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಎಲ್ಲ ಬಿಟ್ಟು ತುಮಕೂರಲ್ಲಿ ದೇವಸ್ಥಾನ ಅಂತಂದರೆ ಏನೋ ಸರಿ ಇಲ್ಲ. ಒಂದ್ಸರಿ ಜಾನ್ವಿಯವರು ದೇವಸ್ಥಾನ ತಲುಪಿಬಿಟ್ರೆ ಎಲ್ಲ ಕೆಲಸ ಕೆಟ್ಟುಬಿಡುತ್ತೆ. ಇಲ್ಲ ಜಯಂತ, ಹೇಗಾದರೂ ಮಾಡಿ ನೀನು ಜಾನ್ವಿಯವರು ದೇವಸ್ಥಾನ ತಲುಪೋದನ್ನು ತಡಿಬೇಕು. ಒಂದ್ಸರಿ ಅವ್ರ ತಂದೆ ತಾಯಿನೆಲ್ಲ ನೋಡಿಬಿಟ್ರೆ ಜಾನ್ವಿಯವ್ರಿಗೆ ಮನಸ್ಸು ತಡೆಯಲ್ಲ. ವಿಷಯನೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ವಿಷಯನೆಲ್ಲ ಹೇಳಿದ್ರು ಅಂತಂದರೆ ಮತ್ತಾರು ಜಾನ್ವಿಯವ್ರನ್ನ ಜೊತೆ ಕಳಿಸೋದಿಲ್ಲ. ಇಷ್ಟು ದಿವಸ ಜಾನ್ವಿಯವ್ರನ್ನ ಮತ್ತೆ ನೀನು ಪಡಿಬೇಕು ಅಂತ ಪಟ್ಟಿದ್ದ ಆಸೆ ಎಲ್ಲ ನೀರೆಲ್ಲ ಹೋಮ ಆಗಿಬಿಡುತ್ತೆ. ಏನಾದರೂ ಮಾಡಿ ತಡಿಬೇಕಲ್ಲ. ಲಕ್ಷ್ಮೀ